ಮಾತಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ಇವರು ಹಿಂಗೆ ಅಂತಂದರು. 5 ನಿಮಿಷಕ್ಕೆ ಮುಗಿಸು ಅಂತನ ಅಥವಾ 5 ಗಂಟೆ ಆಯಿತು ಅಂತನ ಗೊತ್ತಾಗಲಿಲ್ಲ ನನಗೆ. ನನ್ನ ತಪ್ಪಲ್ಲ. ಹೌದು, ಕರೆಕ್ಟ್. ಇದು ಒಂದು ಥರದ ಲಾಸ್ಟಲ್ಲಿ ಮಾತಾಡೋದು ಒಂಥರದ ಭಾಳ ಡಿಸಡ್ವಾಂಟೇಜ್. ಯಾಕಂದರೆ ಒಂದು ಟೈಮ್ ಮುಗಿದೋಗಿರುತ್ತೆ, ಎರಡನೇದು ಪಾಯಿಂಟ್ಸು ಮುಗಿದೋಗಿರುತ್ತೆ. ಎಲ್ಲರೂ ಇಷ್ಟು ಚೆಂದ ಮಾತಾಡಿದ್ರು ನನ್ನ ಮೇಲೆ. ಅವರುಗಳು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡಿತು ನನಗೆ. ಕಾರಣ ಇಷ್ಟೇ, ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಂಬಿಕೆ ಮತ್ತು ಗೌರವ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅನ್ನೋವಂಥದ್ದು. ಅವ್ರು ಇಟ್ಟಿರೋ ಅಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ. ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಅನಿಸಿದ್ದೇನು ಅಂತಂದರೆ, ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ತಿರ ಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋವಂಥ ಭರವಸೆ ನಾನು ಕೊಡ್ತೀನಿ. ಯಾಕಂತಂದರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅದು. ಎಲ್ಲ ಅವಾಗಲಿಂದನೂ ಮಾತಾಡ್ತಾ ಇದ್ವಿ ನಾವು, ಹೆಂಗೆ ಶುರು ಆಯಿತು, ಹೆಂಗೆ ಇದಾಗುತ್ತೆ ಇದು ಅಂತ ಅನ್ನೋವಂಥದ್ದು. ಖಂಡಿತವಾಗಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಾರಿಯೋ ಬೇರೆಯೇ ಇದ್ದಿದ್ದು. ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಚಿಕ್ಕ ಡೌಟ್ ಇತ್ತು. ಶುಕ್ರವಾರ ಒಂದು ಕನ್ಫರ್ಮ್ ಆಯಿತು ನಮಗೆ. ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ. ಹೌದಾ, ಹಿಂಗಾ ಅಂತ ಅನ್ನೋವಂಥದ್ದು. ಅಂದರೆ ಜರ್ನಿ ಅಲ್ವಾ, ಅಂದರೆ ನಾನು ಹೇಳ್ತಾ ಇರೋದು ಹೆಂಗಿಂದ ಹೆಂಗೆ ಆಗುತ್ತೆ ಅಂತ ಅನ್ನೋವಂಥದ್ದು. ಅರೆ ಇದು ಅಪ್ಪಪ್ಪ ಹಿಂಗೆ ಆಗಬಾರ್ದಲ್ಲ ಅಪ್ಪ ಅಂತ ಅನ್ನೋವಂಥದ್ದು. ಯಾಕಂತಂದರೆ ಪಬ್ಲಿಸಿಟಿ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋವಂಥದ್ದು ನಾವು ಮೊದಲಿನ ಸಿನಿಮಾನಿಂದನೂ ಕೂಡ ನಾನು ನೋಡ್ಕೊತಾನೆ ಬರ್ತಾಯಿದ್ದೀನಿ. ಕೆಲವೊಂದು ಕಡೆ ಆಗುತ್ತೆ, ಕೆಲವೊಂದು ಟೈಮು ಅದು ಅನಿವಾರ್ಯತೆ, ಅದು ಮಾಡಬಾರ್ದು ಅಂತ ಅನ್ನೋವಂಥದ್ದಲ್ಲ, ಅನಿವಾರ್ಯತೆ ಅದು. ಏನಾಗೋಯ್ತು, ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೇ ನಿಂತ್ಕೊಂಡ್ಬಿಡ್ತು. ನಮಗೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಭಾರ ಎಲ್ಲ ಪೂರ್ತಿ ಅದ್ರ ಮೇಲೆ ನಿಂತ್ಕೊಂಡಿದ್ದು. ಅಯ್ಯೋ ದೇವರೇ, ಒಂದೇನೋ ಮಿರಾಕಲ್ ಆಗಬೇಕಲ್ಲಪ್ಪ ಅಂತ ಅನ್ನೋವಂಥದ್ದು ಅಂದ್ಕೊಂಡಿದ್ವಿ. ನೋಡಿ, ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನು ನಾವು ತಂದಿದ್ದೀವಿ. ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನು ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಮ್ ಅನ್ನೋ ಥರ ಒಂದು ಸಕ್ಸಸ್ ಮೀಟ್ ಮಾಡೋ ಥರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ, ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ. ಅದೊಂದರಿಂದ ಮಾತ್ರ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಅನ್ನೋವಂಥ ಸಕ್ಸಸ್ ಮೀಟ್ ಅನ್ನೋವಂಥದ್ದನ್ನ ನಾವು ಮಾಡ್ತಾಯಿದ್ದೀವಿ ಅಂತ ಅನ್ನೋದಾದರೆ ನೋಡಿ, ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ, ಈ ಸಕ್ಸಸ್ ಮೀಟ್ ಇದೆಯಲ್ಲ, ಎಷ್ಟು ಅಮೂಲ್ಯ ಅಂತಂತಂದರೆ, ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಗೊತ್ತಾ. ಒಂದು ಸಿನಿಮಾನ ಒಂದು ಒಳ್ಳೆ ಘಳಿಗೆಯಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ. ಇವತ್ತು ಅದಕ್ಕೆ ಸರಿಸಮನಾದಂಥ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದರೆ ಅದು ಸಕ್ಸಸ್ ಮೀಟ್. ಅದು ಇವತ್ತು ಆಗ್ತಾ ಇದೆ ಅಂತ ಅನ್ನೋದಾದರೆ ಅದೆಲ್ಲ ನಿಮ್ಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್. ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ. ನಾವು ತೀರಾ ಒಂದು ತುಂಬ ಸುಮಾರಾದ ಶುರುವಾತ್ ತಗೊಳುತ್ತೆ ಈ ಪಿಕ್ಚರ್ಗೆ. ಏನು ನಾನು ಯೂಶಲಿ ಇದನ್ನೆಲ್ಲ ಬುಕ್ ಮೈ ಶೋ ಆಗಿರ್ಬೋದು, ಅದೇ ಆಗಿರ್ಬೋದು, ನಮಗೆ ಒಂದು ಟೆಂಡೆನ್ಸಿ ನಮಗೆ ನೋಡೋದು, ತಿರುಗಿಸೋದು, ಎಲ್ಲಿ ಏನು ಬುಕ್ಕಿಂಗ್ ಆಗ್ತಾಯಿದೆ ಅಂತ. ಭಾಳ ನೀರಸವಾದಂಥ ಶುರುವಾತ್ ಈ ಸಿನಿಮಾಗೆ ಆಗುತ್ತೆ. ಅದಾದ ನಂತರ ನೋಡಿ, ವರ್ಡ್ ಆಫ್ ಮೌತ್ ಅನ್ನೋವಂಥದ್ದು, ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರೋವಂಥ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ, ಗ್ರೀನಿಂದ ಆರೆಂಜ್ ಆಗುತ್ತೆ, ಆರೆಂಜಿಂದ ರೆಡ್ ಆಗುತ್ತೆ, ರೆಡ್ಡಿಂದ ಸೋಲ್ಡ್ ಔಟ್ ಆಗುತ್ತೆ, ಸೊ ಗ್ರೇ ಆಗುತ್ತೆ. ಅಂದರೆ ನೋಡಿ, ಅದು ಸೋಲ್ಡ್ ಔಟ್ ಅಂತ. ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯಿತು ಅಂತಂದರೆ ಇದರ ಮುಖ್ಯವಾದಂಥ ಶಕ್ತಿ ಏನು ಅಂತಂತಂದರೆ, ಇಲ್ಲಿ ಮುಂದೆ ಕೂತಿದ್ದೀರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟು, ಮತ್ತು ಎಲ್ಲರೂ ಅವರವರೇ ವಾಲಂಟಿಯರ್ ಆಗಿ, ಸರ್ ಗುರು ಈ ಪಿಕ್ಚರ್ ನೋಡಿಲ್ವಾ, ದಯವಿಟ್ಟು ನೋಡು ಪಿಕ್ಚರ್ನ, ದಯವಿಟ್ಟು ನೋಡು ಅಂತ ಹೇಳಿದ್ರು ಗೊತ್ತಾ. ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿನ ಜೊತೆಯಲ್ಲಿ ನಾನು ಆ್ಯಕ್ಚುಲಿ ಸಕ್ಸಸ್ಸನ್ನು ಹೇಳ್ಕೊಳ್ಳೋದಕ್ಕೆ ಬಂದಂಥದ್ದಲ್ಲ. ಇಡೀ ತಂಡ ನಾವು ಗೆದ್ದಿದ್ದೀವಿ, ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಬಂದಂಥದ್ದಲ್ಲ. ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರಿ ಗೊತ್ತಾ.
ಅದಕ್ಕೆ ನಿಮ್ಮಗಳನ್ನು ಅಭಿನಂದಿಸೋದಕ್ಕೋಸ್ಕರನೇ ನಾವು ಬಂದಿರೋದು. ನಾವು ಇಷ್ಟೂ ಜನ ಇಲ್ಲಿ ಸೇರಿರೋದು ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.